ಅವತ್ತಿನ ಬಿಂದ್ಯಾ ನಾವು ಎಲ್ಲ ಟ್ಯೂಷನ್ ಮೇಟ್ಸು ಇವಾಗ ರಚಿತನ. ಸೊ ಲಾಂಚ್ ಆಗಿದ್ರು ಒಂದು ಸೀರಿಯಲ್ ಮೂಲಕ. ಸೊ ನನಗೆ ಅವ್ರು ನೀವು ಟ್ಯೂಷನ್ ಮೇಟ್ಸಾ? ಹೌದು. ಯಾವ ಸಬ್ಜೆಕ್ಟ್? ಇಲ್ಲಿ ಆಗ ಒಂದು 2-3 ಆಫರ್ ಕಲರ್ಸ್ ಕನ್ನಡದಿಂದ, ಸಿ ಕನ್ನಡದಿಂದ, ಅಂದರೆ ಆ್ಯಸ್ ಅ ಹೀರೋಯಿನ್ ಲಾಂಚ್ ಮಾಡ್ತೀವಿ ನಿಮ್ಮನ್ನು ಅಂತೆಲ್ಲ ನನಗೆ ಆಫರ್ ಬಂದಿತ್ತು. ನನ್ನ ಜೀವನದಲ್ಲಿ ನಾನು ನೆಕ್ಸ್ಟ್ ಲೆವೆಲಿಗೆ ಹೋಗಬೇಕು ಅಂತಂದರೆ ನಾನು ಡೆಲ್ಲಿಯಲ್ಲೇ ಇರಬೇಕು ಅನ್ನೋದೊಂದು ಫಿಕ್ಸ್ ಆಗಿಬಿಟ್ಟಿತ್ತು ನನಗೆ. ಅಲ್ಲಿ ಎಲ್ಲರೂ ಟೈಮರ್ ಇಟ್ಕೊಂಡಿರ್ತಾರೆ. ಬಂದ್ಯಾ ನಿನ್ನ ಹತ್ರ ಒಂದು 10 ನಿಮಿಷ ಮಾತಾಡ್ತಾರೆ. ಏನಾದರೂ ಹೊರಳಿದೆ, ಏನಾದರೂ ನಿನ್ನಿಂದ ಅವ್ರಿಗೆ ಏನಾದರೂ ಸಿಗುತ್ತೆ ಅನ್ನೋದಾದರೆ 10 ನಿಮಿಷ ಆದಮೇಲೆ ಟಕ್ಕಂತ ಬಜರ್ ಆಗುತ್ತೆ. ಅಲ್ಲಿಂದ ಅವರು ಆಯಿತು ನನಗೆ ಕ್ಲಾಸ್ ಇದೆ ಅಂತ ಎದ್ದು ಹೊರಟ್ಬಿಡ್ತಾರೆ. ಸೊ ಒಂದು ಪ್ಲೇಟ್ ಇಡ್ಲಿ ತಗೊಂಡು ಬೆಳಗ್ಗೆ ಅರ್ಧ, ರಾತ್ರಿ ಅರ್ಧ, ಮಧ್ಯಾಹ್ನ ಅರ್ಧ ಇಡ್ಲಿ ತಿಂದ್ಕೊಂಡು ಬದುಕಿದಂಥ ದಿನಗಳೂ ಇದೆ. ಅಲ್ಲ, 40,000 ರೂಪಾಯಿ ಸಂಬಳಕ್ಕೆ ಟಿ ವಿ ಮುಂದೆ ಕೂತ್ಕೊಂಡು ಬೆಳಗಿಂದ ಸಂಜೆ ತನಕ 4 ನ್ಯೂಸ್ ಓದೋದಕ್ಕೆಲ್ಲ ನಾನು ಇರೋದು. ನಾನು ಬರಲ್ಲ ಅಂತ ಭಾಳ ದಿಮಾಕಲ್ಲಿ ಹೇಳಿದ್ದೆ ನನಗೆ. ಆದರೆ ಅದೇ ನನಗೆ ಮುಂದಿನ ದಾರಿ ತೋರಿಸುತ್ತೆ ಅಂತ ನಾನು ಖಂಡಿತವಾಗ್ಲೂ ಅಂದ್ಕೊಂಡಿರಲಿಲ್ಲ. ಆ್ಯಂಡ್ ಕೆಲವೊಂದಿಷ್ಟು ಫ್ಯಾಷನ್ ಇಂಡಸ್ಟ್ರಿಯ ಕರಾಳ ದಿನಗಳನ್ನ ನಾನು ನೋಡಿದ್ದೆ. ಆ್ಯಂಡ್ ಐ ವಾಸ್ ನಾಟ್ ರೆಡಿ ಫಾರ್ ಇಟ್. ಸೂರ್ಯನ ಅಡಿ ಬರುವಂತಹ ಎಲ್ಲ ವಿಚಾರದ ಬಗ್ಗೆನೂ ನೀವು ರಿಪೋರ್ಟಿಂಗ್ ಮಾಡಬೇಕು ನೀವು ಡೆಲ್ಲಿಲಿದ್ರೆ. ಅಲ್ಲ, ಪ್ರಿಲಿಮ್ಸ್ ಬರೆದು ಮೇನ್ಸಿಗೆ ಅವ್ರಿಗೂ ನೀವು ಅಲ್ಲಿ ವೆಯ್ಟ್ ಮಾಡಿ. ನಾನು ಡೆಲ್ಲಿಲೇ ಇದ್ದೆ. ನಾನು ಡೆಲ್ಲಿ ಬಿಟ್ಟು ಎಲ್ಲೂ ಹೋಗಲಿಲ್ಲ. ಬಟ್ ನನಗೆ ಆ ಜರ್ನಿಯಲ್ಲಿ ನಾನು ಎಕ್ಸಾಮ್ ಕೊಡೋದಕ್ಕಿಂತ ಮುಂಚೆ ನನಗೆ ಅರ್ಥ ಆಗಿದ್ದೇನು ಅಂತಂದರೆ, ನನಗೆ ಓದಿಷ್ಟ, ನನಗೆ ದೆಹಲಿ ಇಷ್ಟ, ನನಗೆ ಡೆಲ್ಲಿಲಿ ಇರೋದು ಅಂದರೆ ಇಷ್ಟ, ಡೆಲ್ಲಿಯ ವೆದರ್ ಇಷ್ಟ, ಡೆಲ್ಲಿಯ ಜನ ಇಷ್ಟ, ಡೆಲ್ಲಿಯ ಪವರ್ ಸೆಂಟರ್ ನನಗಿಷ್ಟ. ಮ್ಯೂಸಿಕ್ ಡಾನ್ಸಿನ ಬಹಳ ಹುಚ್ಚಿದ್ದ ನನಗೆ. ದ ಹೂಸ್ ಆ್ಯಂಡ್ ಹೂಸ್ ಆಫ್ ಇಂಡಸ್ಟ್ರಿ ನಾನಲ್ಲಿ ನೋಡಿಬಿಟ್ಟಿದ್ದೆ. ಇಲ್ಲಿನ ಒಂದು TMK ಕಾನ್ಸರ್ಟ್ ಕೇಳಬೇಕು ಅಂತಂದರೆ 1 ವರ್ಷ 2 ವರ್ಷ ಎಲ್ಲ ಕಾಯಬೇಕು. ಈ ಬೆಂಗಳೂರು ಗಣೇಶೋತ್ಸವನೋ ಇಲ್ಲ ಯಾವುದಾದ್ರು ದೊಡ್ಡ ಇಲ್ಲ ರಾಮ್ ಸೇವಾ ಮಂಡಳಿಯ ಕಚೇರಿ ಬರೋದಕ್ಕೆ ನಾನು ಕಾಯಬೇಕು. ಅಲ್ಲಿ ಏನು ಅಂತಂದರೆ 2 ತಿಂಗಳಿಗೊಂದ್ಸತಿ ನಾನು ಅವ್ರನ್ನ ನೋಡ್ತಾ ಇದ್ದೆ. ಸೊ ಆ ರೀತಿ ದೊಡ್ಡ ಆರ್ಟಿಸ್ಟ್ಗಳನ್ನು, ದೊಡ್ಡ ಸ್ಟಾರ್ಸ್ಗಳನ್ನು, ನ್ಯಾಷನಲ್ ಸ್ಕೂಲ್ ಡ್ರಾಮಾಲಿ ದೊಡ್ಡ ಬಾಲಿವುಡ್ ಸೆಲೆಬ್ರಿಟೀಸ್ಗಳನ್ನು, ನನಗೆ ಒಂದು ಫ್ಯಾಸಿನೇಷನ್ ಬಂದುಬಿಟ್ಟಿತ್ತು ಡೆಲ್ಲಿ ಅಂತಂದರೆ. ಓ ವಾವ್! ಅಂದರೆ ದೇಶದ ಏನೇ ಇದ್ರೂ ಅಟ್ ದಿ ಎಂಡ್ ಆಫ್ ದಿ ಡೇ ಎಲ್ಲ ಲ್ಯಾಂಡ್ ಆಗೋದು ಡೆಲ್ಲಿಲೇ, ಎಲ್ಲ ಇತ್ಯರ್ಥ ಆಗೋದು ಡೆಲ್ಲಿಲೇ. ಆ್ಯಂಡ್ ಎಲ್ಲ ನಾಯಕರು ಅಷ್ಟೇ. ರಾಜಕೀಯದ ಒಡನಾಟ ನಾನು ಅವಾಗ ಇಟ್ಕೊಂಡಿರಲಿಲ್ಲ, ಕಡಿಮೆ ಇತ್ತು ನನಗೆ. ಬಟ್ ರಾಜಕೀಯ ಒಡನಾಟ ಇಲ್ದಲೇ ಮಾಜಿ ಮುಖ್ಯಮಂತ್ರಿ ಮನೆ ಅದು ಯಾರ್ದು ರೆಫರೆನ್ಸ್ ಮೂಲಕ ನಾನು ಹುಡ್ಕೊಂಡಿದ್ದೆ. ಹೌದು, ಅದು ನಿಜ. ನಾನು ಹೇಳಿದ್ದು ಅಂದರೆ ದಿನನಿತ್ಯದ ಒಡನಾಟ ಇರಲಿಲ್ಲ ಅಂತ. ಸೊ ನನಗೆ ಅರ್ಥ ಆಗಿದೆ ಏನು ಅಂತಂದರೆ, ಏನೇ ಇದ್ದರೂ ಎಲ್ಲವೂ ಇತ್ಯರ್ಥ ಆಗೋದು ನಮ್ಮ ದೇಶದಲ್ಲಿ ದೆಹಲಿಯಲ್ಲೇ. ಸೊ ನಾನು ಬೆಂಗಳೂರನ್ನ ಅಷ್ಟೊತ್ತಿಗಾಗಲೇ ಬಗದು ಎಕ್ಸ್ಪ್ಲೋರ್ ಮಾಡಿ ಬಿಟ್ಬಿಟ್ಟಿದ್ದೆ ಗಲ್ಲಿನೂ. ಸೊ ನನಗೆ ನನ್ನ ಜೀವನದಲ್ಲಿ ನಾನು ನೆಕ್ಸ್ಟ್ ಲೆವೆಲಿಗೆ ಹೋಗಬೇಕು ಅಂತಂದರೆ ನಾನು ಡೆಲ್ಲಿಯಲ್ಲೇ ಇರಬೇಕು ಅನ್ನೋದೊಂದು ಫಿಕ್ಸ್ ಆಗಿಬಿಟ್ಟಿತ್ತು ನನಗೆ. ಆಮೇಲೆ ನೆಕ್ಸ್ಟ್ ಎಕ್ಸಾಮನ್ನು ನಾನು ಪಾಸ್ ಆಗಲಿಲ್ಲ. ಅಬ್ಸಲ್ಯೂಟ್ಲಿ ಖಾಲಿ. 1 ರೂಪಾಯಿ ಕೈಯಲ್ಲೆಲ್ಲ ದುಡ್ಡು. ನಾನು ಇದ್ದಂಥ ರಿಟರ್ನ್ ಬರಲ್ಲ ಅಂತ ಡಿಸೈಡ್ ಮಾಡಿಬಿಟ್ಟಿದ್ದೆ. ಅಂದರೆ ನನಗೇನು ಬೇಕು ಅಂತ ನಾನು ತಿಳ್ಕೊಳ್ತೀರ, ನನ್ನ ಒಂದು ಈಗ ಐಡೆಂಟಿಟಿಯನ್ನು ನಾನು ಸೃಷ್ಟಿ ಮಾಡಿದೆ, ನಾನು ವಾಪಸ್ ಬರಲ್ಲ ಅನ್ನೋದು ನಾನು ಫಿಕ್ಸ್ ಆಗಿಬಿಟ್ಟಿದ್ದೆ. ಮತ್ತು ಸೆಕೆಂಡ್ ಟರ್ಮ್ಗೆ ಎಕ್ಸಾಮ್ ಕೊಡಬೇಕು ಅಂತ ಪ್ರಿಪೇರ್ ಮಾಡಿದೆ. ಪ್ರಿಲಿಮ್ಸ್ ಪಾಸ್ ಆಗಲಿಲ್ಲ. ನಾನು ಅಷ್ಟೊತ್ತಿಗಾಗಲೇ ಅದೊಂದು ಝೀಲ್ ಹೊಟ್ಟೋಗಿತ್ತು ನನ್ನಿಂದ. ಸೆಕೆಂಡ್ ಟೈಮು ಮತ್ತೆ 3 ಲಕ್ಷ ಕೊಟ್ಟು ಮತ್ತೆ ಅಟೆಂಡ್ ಮಾಡಿದ್ದ? ಹೇಗೆ? ಕ್ಲಾಸಸ್ಸಿಗೆ ಹೋಗಲಿಲ್ಲ, ಬಟ್ ಎಕ್ಸಾಮ್ ಅಟೆಂಡ್ ಮಾಡಬೇಕು ಅಂತ ಡಿಸೈಡ್ ಮಾಡಿದ್ದೆ. ಓಕೆ, ಏನು ಮಾಡ್ತೀರಿ ಅಷ್ಟು ದಿನದಲ್ಲಿ? ಒನ್ ಇಯರ್ವರೆಗೂ ಮತ್ತೆ ಎಕ್ಸಾಮ್ ಬರೋವರೆಗೂ ವೆಯ್ಟ್ ಮಾಡಬೇಕಲ್ಲ? ದಟ್ ಈಸ್ ಅ ಸ್ಟ್ರಗಲ್ ನಂದಿನಿ. ಹೇಗೆ ಅಂತಂದರೆ, ಆ 1 ವರ್ಷ ನೀವು ಆ ಒಂದು ಮೋಟಿವೇಶನನ್ನು ಹಿಡಿದಿಟ್ಕೊಂಡಿರ್ಬೇಕು. ಆ 1 ವರ್ಷ ಕಾಯುವಿಕೆ ಅದು. ಆ್ಯಂಡ್ ಅದು ಡೆಲ್ಲಿಯಲ್ಲೇ ಯಾಕೆ ಜನ ಕಳೀತಾರೆ ವರ್ಷಾನುಗಟ್ಟಲೆ. ಎಷ್ಟೋ ಜನ 10 ವರ್ಷ ಡೆಲ್ಲಿಯಲ್ಲೇ ಇದ್ದಂಥವ್ರು UPSCಗೆ ಮಾಡ್ಕೊಳ್ತೀನಿ ಅಂತ ಇದ್ದಂಥವ್ರನ್ನ ನಾನು ನೋಡಿದ್ದೀನಿ ಆ ಜರ್ನಿಯಲ್ಲಿ. ಆ ವಾತಾವರಣ ಇದೆಯಲ್ಲ, ರಾಜೇಂದ್ರ ನಗರ ವಾತಾವರಣ ಇದೆಯಲ್ಲ, ಅದು ನಿಮ್ಮನ್ನು ದಿನಗಳನ್ನ ಕಳೆಯೋ ಹಾಗೆ ಮಾಡುತ್ತೆ. ನೀವಲ್ಲಿ ದಿನಗಳು ಸ್ಪೆಂಡ್ ಮಾಡಬೇಕಾಗಿಲ್ಲ. ಅಲ್ಲಿ ಜಸ್ಟ್ ಹೋಗಿ ಕೂತ್ರೆ ಆಯಿತು. ಅಲ್ಲಿ ಯಾರೋ ಏನೋ ಓದ್ತಾ ಇರ್ತಾರೆ, ಯಾರೋ ಏನೋ ಮಾತಾಡ್ತಾ ಇರ್ತಾರೆ, ಎಲ್ಲರೂ ಮಾತಾಡಿಸ್ತಾರೆ. ಬಟ್ ಯಾರು ಏನು ಮಾಡ್ತಾ ಇದ್ದಾರೆ, ಏನು ಓದ್ತಾ ಇದ್ದಾರೆ ಅಂತ ಯಾರ್ಯಾರಿಗೂ ಏನು ಹೇಳ್ಕೊಡೋದಿಲ್ಲ. ಬಟ್ ಎಲ್ಲರೂ ನೀ ಏನು ಓದ್ತಾ ಇದೆಯಾ, ನೀ ಏನು ಮಾಡ್ತಿದ್ಯಾ, ನೀ ಏನು ಇದು ಮಾಡ್ತಿದ್ಯಾ ಅಂತ ಅಲ್ಲಿ ಎಲ್ಲರೂ ಟೈಮರ್ ಇಟ್ಕೊಂಡಿರ್ತಾರೆ. ಬಂದ್ಯಾ ನಿನ್ನ ಹತ್ರ ಒಂದು 10 ನಿಮಿಷ ಮಾತಾಡ್ತಾರೆ. ಏನಾದರೂ ಹೊರಳಿದೆ, ಏನಾದರೂ ನಿನ್ನಿಂದ ಅವ್ರಿಗೆ ಏನಾದರೂ ಸಿಗುತ್ತೆ ಅನ್ನೋದಾದರೆ 10 ನಿಮಿಷ ಆದಮೇಲೆ ಟಕ್ಕಂತ ಬಜರ್ ಆಗುತ್ತೆ. ಅಲ್ಲಿಂದ ಅವರು ಆಯಿತು ನನಗೆ ಕ್ಲಾಸ್ ಇದೆ ಅಂತ ಎದ್ದು ಹೊರಟ್ಬಿಡ್ತಾರೆ. ಸೊ ಈ ರೀತಿ ಅದೊಂದು ಸಾಗರ ಬರ್ತಾ ಇರ್ತಾರೆ, ಹೋಗ್ತಾ ಇರ್ತಾರೆ. ಈಗ ಈ ಬೀಚಿಗೆ ಯಾವುದೊಂದು ಬೀಚಿಗೆ ಜನ ವೆಕೇಷನಿಗೆ ಬರೋ ಹಾಗೆ ಅದು ಬರ್ತಾ ಇರ್ತಾರೆ, ಹೋಗ್ತಾ ಇರ್ತಾರೆ. ಸಮುದ್ರ ಮಾತ್ರ ಅಲ್ಲೇ ಇರುತ್ತೆ. ಸಮುದ್ರಕ್ಕೆ ಪ್ರತಿದಿನ ಹೊಸ ವ್ಯಕ್ತಿಗಳು. ಸೊ ದೆಹಲಿ ರಾಜೇಂದ್ರ ನಗರ್ ಕೂಡ ಹಾಗೆಯೇ.
ಆ ವ್ಯವಸ್ಥೆ ಹಾಗೆ ಇರುತ್ತೆ. ನಿಮ್ಮ ಫ್ರೆಂಡ್ ಪಾಸ್ ಆದ್ರಾ? ನಿಮ್ಮ ಅವರು ಫೈಲ್, ಅವರು ಪ್ರಿಲಿಮ್ಸ್ ಒಂದ್ಸಲನೂ ಪಾಸ್ ಆಗಲಿಲ್ವಾ? ಅದೇ ನನಗೆ ಕೈ ಕೊಟ್ಟು ಫ್ರೆಂಡಾ? ಅಲ್ಲಲ್ಲ, ನಿಮ್ಮ ಹಸ್ಬೆಂಡು. ಅವನು ಇಂಟರ್ವ್ಯೂ ಕೊಟ್ಟಿದ್ದ. ಓ, ಪ್ರಿಲಿಮ್ಸು 2 ಸಲ ಇಂಟರ್ವ್ಯೂ ಕೊಟ್ಟಿದ್ದ. 2 ಸಲ ಇಂಟರ್ವ್ಯೂ. ಅಂದರೆ ನಾನು ಕೇಳಿದ್ದೆ, ಇವಾಗ ಪ್ರಿಲಿಮ್ಸು ಮೈನ್ಸು ಪಾಸ್ ಆದ್ರೂ ಇಂಟರ್ವ್ಯೂ ಕೊಟ್ಟರೆ ಯಾವುದಾದ್ರೂ ಒಂದು ಪೋಸ್ಟಿಂಗ್ ಸಿಗುತ್ತೆ ಅಂತ. ಯಾಕೆ ಇಲ್ಲ, ಆ ಥರ ಇಲ್ಲ ಸಿಚುವೇಶನ್. ನೋ ಕರೆಕ್ಟೆಡ್ ಅಂತ ಇದೆ UPSC, ಹೌದಾ? ಎಸ್, KPSC ಅಷ್ಟು ಅಧ್ವಾನ ಖಂಡಿತವಾಗ್ಲೂ ಇಲ್ಲ. UPSC ಈಸ್ ವೆರಿ ಪ್ರೊಫೆಷ್ನಲ್. ಆ್ಯಂಡ್ ನಿಮಗೆ ಲಾಬಿಗಳು ನಡೆಯುತ್ತಾ ನಡೆಯಲ್ವಾ ನನಗೆ ಗೊತ್ತಿಲ್ಲ, ಅದ್ರ ಬಗ್ಗೆ ನನಗೆ ಯಾವುದೇ ರೀತಿಯಾದಂಥ ಮಾಹಿತಿ ಇಲ್ಲ. ಕಾಮೆಂಟ್ ಮಾಡೋರು ಹೊರಗಡೆಯಿಂದ ಕಾಮೆಂಟ್, ಇವಾಗಲೂ ಆರೋಪಗಳು ಪ್ರತಿ ಆರೋಪಗಳು ಅದ್ರ ಪರವಾಗಿ ಇದ್ದೇ ಇದೆ. ಆದರೆ ಇದಕ್ಕೆ ಯಾವುದೇ ರೀತಿಯಾದಂಥ ಎವಿಡೆನ್ಸ್ ಇರುತ್ತೆ ಅಂತ ತನಕ ಇಲ್ಲ. ಬಟ್ ಒನ್ ಆಫ್ ದಿ ಆನೆಸ್ಟ್ ಎಕ್ಸಾಮ್ಸಲ್ಲಿ UPSC ಸ್ಟ್ಯಾಂಡ್ಸ್ ಇನ್ ದ ಹೈಯೆಸ್ಟ್ ರ್ಯಾಂಕ್, ನೋ ಡೌಟ್ ಅಬೌಟ್ ಇಟ್. ಸೊ 1 ವರ್ಷ ಆಗಾದರೆ ನೀವು ಬರೀ ಸ್ಟಡಿ ಮಾಡೋದ್ ಕಡೆನೇ ಇದ್ರಿ, ಟೈಮ್ ಕೊಟ್ರಿ. 1 ವರ್ಷದಲ್ಲಿ ಅಷ್ಟೊತ್ತಿಗಾಗಲೇ 2015ಕ್ಕೆ ನಾನು 2015ಕ್ಕೆ ನಾನು ದೆಹಲಿಗೆ ಹೋಗಿದ್ದು. 2016ರಲ್ಲಿ ನಾನು ನನ್ನ ಮೊದಲನೇ ಪ್ರಿಲಿಮ್ಸನ್ನು ಕೊಟ್ಟಿದ್ದು. 16ರಿಂದ ನಾನು ಅಷ್ಟೊತ್ತಿಗಾಗಲೇ ಯಾವಾಗ ಅರ್ಥ ಆಗೋಗಿತ್ತು ನನಗೆ, ನನ್ನ ಬದುಕಿನ ಇನ್ನೊಂದು ಆಪ್ಷನ್ಸನ್ನು ನಾನು ಹುಡುಕಕ್ಕೆ ಶುರು ಮಾಡಿಬಿಟ್ಟಿದ್ದೆ. ದೆಹಲಿಯಲ್ಲೇ ಇರಬೇಕು, ನನ್ನ ಎಕ್ಸಾಮಿಗೆ ಸಪೋರ್ಟ್ ಆಗೋ ಥರ ಏನಾದರೂ ನಾನು ಮಾಡಬೇಕು, ಏನು ಮಾಡಬೇಕು ಅಂತ ಗೊತ್ತಿಲ್ಲ. ಸೊ ಈ ಪಾಲಿಸಿ ರಿಸರ್ಚ್ ಇನ್ಸ್ಟಿಟ್ಯೂಟ್ಸು ಸಿಕ್ಕಾಪಟ್ಟೆ ಇರುತ್ತೆ. ಅಂದರೆ ಸರ್ಕಾರದ ಜೊತೆ ನೀವು ಕೆಲಸ ಮಾಡುವಂಥ ಥರ್ಡ್ ಫ್ರೆಂಡ್ ಆರ್ಗನೈಸೇಷನ್ಸ್ ತುಂಬ ಇರುತ್ತೆ ದೆಹಲಿಯಲ್ಲಿ. ಅಲ್ಲಿ ಎಷ್ಟೋ ಕಡೆ ಇಂಟರ್ವ್ಯೂಗಳನ್ನು ಕೊಟ್ಟೆ, ನನಗದು ಸಾಧ್ಯ ಆಗ್ತಾ ಇರಲಿಲ್ಲ. ಇನ್ನೊಂದು ಕಡೆ ನನ್ನ ಗುರುಜಿ ಬಿರ್ಜು ಮಹಾರಾಜ್ ಕಲಾಶ್ರಮಲ್ಲಿ ಅವರು ಇಲ್ಲೇ ನೀನು ಫುಲ್ ಟೈಮ್ ಡಾನ್ಸರ್ ಆಗಿ ಬಂದ್ಬಿಡು ಮಾಡಿಬಿಡು ಅನ್ನೋ ರೀತಿ ಒಂದು ಇನ್ವಿಟೇಷನು ಇತ್ತು. ಬಟ್ ಆಗಲೇ ನಾನು ಹೇಳಿದಾಗ ಯಾಕೋ ನನಗೆ ಮ್ಯೂಸಿಕ್ ಆ್ಯಂಡ್ ಡ್ಯಾನ್ಸನ್ನ ಫುಲ್ ಟೈಮ್ ತೊಗೊಳ್ಳುವಂತಹ ಒಂದು ಧೈರ್ಯ ನನಗೆ ನಂಗೆ ಸಾಧ್ಯ ಆಗಲೇ ಇಲ್ಲ. ಅದು ಯಾಕೆ ಅಂತ ನನಗೆ ಗೊತ್ತಿಲ್ಲ. ಸೊ ಹೀಗೆ ನನಗೆ ನಾನು ಸಪೋರ್ಟ್ ಮಾಡೋಕ್ಕೆ ಏನೋ ಬೇಕು, ಕೆಲಸ ಬೇಕು ಅಂತ. ಅಲ್ಲ, ಆ್ಯಂಕರಿಂಗ್ ಏನು ಟ್ರೈ ಮಾಡಲಿಲ್ಲ? ಹಿಂದಿ ಬೇಕು, ಅದಕ್ಕೆ ಹಿಂದಿ ಬರ್ತಿರಲಿಲ್ಲ, ಅಷ್ಟು ಫ್ಲೂಯೆಂಟ್ ಆಗಿರಲಿಲ್ಲ ಆವಾಗ. ಚಾನ್ಸೇ ಇಲ್ಲ. ಇವತ್ತಿನ ದಿನ ನಿರಳುಗಳಾಗ ಮಾತಾಡ್ತೀನಿ ಅಂದರೆ ಅವತ್ತಿನ ದಿನ ಅದಿರಲಿಲ್ಲ ನನ್ನ ಹತ್ರ. ಆ್ಯಂಡ್ ಇಂಗ್ಲೀಷ್ ಕೂಡ ನಿಮಗೆ ಸರ್ಕಾರಿ ಕಾರ್ಯಕ್ರಮಗಳಲ್ಲಿ ಅಲ್ಲಿ ಇಂಟರ್ನ್ಯಾಷನಲ್ ಕಾನ್ಫರೆನ್ಸಸ್ ಇದ್ದರೆ ಮಾತ್ರ ಅಷ್ಟೇ ದಿನನಿತ್ಯದ. ಆ್ಯಂಡ್ ಇಲ್ಲಿನ ಸರ್ಕಾರಿ ಕಾರ್ಯಕ್ರಮಗಳಲ್ಲಿ ಸಿಕ್ಕಷ್ಟು ಈಸಿಯಾಗಿ ಅಲ್ಲಿ ಸರ್ಕಾರಿ ಕಾರ್ಯಕ್ರಮಗಳು ಸಿಗ್ತಾಯಿತ್ತು, ಮಾಡ್ತಾಯಿತ್ತು. ಅದೊಂದು ದೊಡ್ಡ ಲಾಬಿ ಇದೆ ದೆಹಲಿಯಲ್ಲಿ. ಆ್ಯಂಡ್ ದೆಹಲಿಯ ದೂರದರ್ಶನ್ ತುಂಬ ವಿಚಾರಗಳನ್ನ ಅಲ್ಲಿ ನಿರ್ಧಾರ ಮಾಡುತ್ತೆ. ಇಟ್ಸ್ ವೆರಿ ಸ್ಟ್ರಾಂಗ್ ಅಲ್ಲಿ. ಸೊ ನನಗಲ್ಲೆಲ್ಲ ಎಂಟ್ರಿನೇ ಇರಲಿಲ್ಲ, ಅಥವಾ ಒಂದು 2-3 ಪ್ರಯತ್ನ ಮಾಡೋ ಥರ ಮಾಡಿದೆ, ಬಟ್ ಅದು ಸಾಧ್ಯ ಆಗಲಿಲ್ಲ. ಆ್ಯಂಡ್ ನನಗೂ ಮತ್ತೆ ಅದೇ ಲೂಪಿಗೆ ಬೀಳಕ್ಕೆ ನನಗೆ ಇಷ್ಟ ಇರಲಿಲ್ಲ. ಆಯಿತು, ಎಲ್ಲೋ ಒಂದು ಕಡೆ ನನಗೆ ಅಷ್ಟೊತ್ತಿಗಾಗಲೇ ಗೊತ್ತಾಗೋಗಿತ್ತು, UPSC ಈಸ್ ನಾಟ್ ಮೈ ಕಪ್ ಆಫ್ ಟೀ, ಐ ಆಮ್ ಡನ್ ವಿತ್ UPSC ಅನ್ನೋ ನನಗೆ ಗೊತ್ತಾಗೋಗಿತ್ತು. ಬಟ್ ಆದರೂ ಎಲ್ಲೋ ಒಂದು ಹೋಪು, ಏನೋ ಮಾಡಬಹುದೇನೋ, ನೋಡೋಣ, ಒಂದು 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 ಕಾಲಿಟ್ಟಿರೋಣ ಅಂತ ಅಂದ್ಕೊಂಡು. ಮನೇಲೂ ಏನು ಮಾತಾಡಲಿಲ್ಲ ಅದ್ರ ಬಗ್ಗೆ? ನಾನು ಹೇಳಿದ್ದೆ ಅವರಿಗೆ, ಈ ಥರ ಇದೆ, ನಾನು ಪ್ರಯತ್ನ ಅಂತೂ ಮಾಡ್ತಾಯಿದ್ದೀನಿ, ನೋಡೋಣ ಅಂತ ಹೇಳಿ ಬಿಟ್ಬಿಟ್ಟಿದ್ದೆ ಅಷ್ಟೇ. ಅವರಿಗೂ ಸ್ಟಾರ್ಟಿಂಗ್ ಅಂತ ಭಾಳ ಹುಮ್ಮಸ್ಸಲ್ಲಿದ್ದರು. ಅದಾದಮೇಲೆ ಅವರಿಗೂ ಅನಿಸ್ಬಿಟ್ಟಿತ್ತು, ಏನು ಮಾಡ್ತಾಳಪ್ಪ ಇವಳು ಜೀವನದಲ್ಲಿ, ಎಲ್ಲಿ ಹೋಗಿ ನಿಂತ್ಕೋತಾಳೆ, ಇಲ್ಲೇನೋ ಮಾಡ್ತೀನಿ ಅಂದ್ಲು, ಅಲ್ಲೇನೋ ಮಾಡ್ತೀನಿ ಅಂತಂದ್ಲು, ಅವಳಿಗೆ ಯಾಕೆ ಒಂದು ಕಡೆ ನಿಂತ್ಕೊಳ್ಳಿಕ್ಕೆ ಸಾಧ್ಯ ಆಗ್ತಿಲ್ಲ ಅನ್ನೋ ಪ್ರಶ್ನೆ ಅವರಿಗೂ ಉದ್ಭವ ಆಗಿಬಿಟ್ಟಿತ್ತು. ಅಷ್ಟೊತ್ತಿಗಾಗಲೇ ನನಗಿಲ್ಲಿ ಆಫ್ಟರ್ 1 ವರ್ಷದ ಇದಾದ ನಂತರದಲ್ಲಿ ಜೀ ಕನ್ನಡದಲ್ಲಿ ಒಂದು ಹೊಸ ಸೀರಿಯಲ್ ಲಾಂಚ್ ಆಗ್ತಿತ್ತು. ಬಂದ್ರ ಅಲ್ಲಿಂದ, ಡೆಲ್ಲಿಯಿಂದ? ಇಲ್ಲ, ಅಲ್ಲೇನೆ. ಅಲ್ಲಿ ಆಗ ಒಂದು 2-3 ಆಫರ್ ಕಲರ್ಸ್ ಕನ್ನಡದಿಂದ, ಜೀ ಕನ್ನಡದಿಂದ, ಅಂದರೆ ಆ್ಯಸ್ ಅ ಹೀರೋಯಿನ್ ಲಾಂಚ್ ಮಾಡ್ತೀವಿ ನಿಮ್ಮನ್ನು ಅಂತೆಲ್ಲ ನನಗೆ ಆಫರ್ ಬಂದಿತ್ತು. ಹೌದು, ಡೈರೆಕ್ಟ್ ಆಫರಾ ಅಥವಾ ಹೇಗೆ ಕಾಂಟ್ಯಾಕ್ಟ್ ಆಗಿದ್ದು? ಡೈರೆಕ್ಟ್. ನಾನು ಆಲ್ರೆಡಿ ಆ್ಯಂಕರಿಂಗ್ ಫೀಲ್ಡಲ್ಲಿ ಇದ್ದ ಕಾರಣ ಸೊ ನನಗೆ ಆ ಒಂದು ನೆಟ್ವರ್ಕ್ ಬಿಲ್ಡ್ ಆಗಿತ್ತು. ನನಗೆ ಯಾಕೋ ಆ ಕಡೆಯೂ ನನ್ನ ಒಲವಿರಲಿಲ್ಲ. ನಟಿ ಆಗ್ತಿದ್ರಲ್ಲ ಸ್ವತಿ, ಇವಾಗ ಖಂಡಿತ ಆಗಿರ್ತಿದ್ದೆ. ಸೀರಿಯಲ್ ನಟಿಯಾಗಿ ಸಿನಿಮಾದಲ್ಲೂ ಬಂದ್ಬಿಡ್ತಿದ್ದೆ ನಾನು. ಸೀರಿಯಲಿಗೆ ನಾನು ಹೇಳಿದ್ನಲ್ಲ, ನಾನು ಎಲ್ಲೇ ಹೋದ್ರೂ ಐ ವಿಲ್ ಎಕ್ಸ್ಪ್ಲೋರ್ ದ ಹೈಯೆಸ್ಟ್ ಪಾಯಿಂಟ್ ಅಂತ. ಸೊ ಸೀರಿಯಲಲ್ಲಿ ಆಗ್ತಿತ್ತೇನೋ, ಆಗಿದ್ದರೆ ನಾನು ಇವತ್ತಿನ ದಿನ ಖಂಡಿತವಾಗ್ಲೂ ಜರ್ನಲಿಸ್ಟ್ ಟರ್ನ್ಡ್ ಪೊಲಿಟಿಷಿಯನ್ ಆಗ್ತಿರಲಿಲ್ಲ, ಆ್ಯಕ್ಟ್ರೆಸ್ ಟರ್ನ್ಡ್ ಪೊಲಿಟಿಷಿಯನ್ ಆಗಿರ್ತಿದ್ದೆ ಅನಿಸುತ್ತೆ. ಸೊ ಹಾಗೆ ರಿಜೆಕ್ಟ್ ಮಾಡಿದ್ರಿ? ಹಾಂ, ನಾನು ಬರಲ್ಲ ಅಂತ ಹೇಳಿದ್ದೆ ಅವಾಗ. ಸೊ ಯಾಕೆ ಬೇಡ ಅನ್ನಿಸ್ತು ಸ್ವಾತಿಗೆ? ಗೊತ್ತಿಲ್ಲ ನನಗೆ.
ಅದೇ ಅದು ಒಂದು ನೆಲೆ ಇರೋದಲ್ಲ ಆ ಟೈಮಲ್ಲಿ ನಿಮಗೆ. ಇಲ್ಲ ನಂದಿನಿ, ನೇಮ್ ಸಿಗೋದು, ಫೇಮ್ ಸಿಗೋದು, ಕೈ ತುಂಬ ದುಡ್ಡು ಸಿಗೋದು. ವೆನ್ ಯು ಕಮ್ ಫ್ರಮ್ ಅ ವೆರಿ ಆರ್ಥೋಡಾಕ್ಸ್ ಫ್ಯಾಮಿಲಿ ಅಲ್ಲ, ನಿಮಗೆ ಕೆಲವೊಂದಿಷ್ಟು ಡಾರ್ಕ್ ಸ್ಪಾಟ್ಸ್ ಇರುತ್ತೆ ಸಮಾಜದಲ್ಲಿ. ಈ ಜಾಗಗಳಲ್ಲಿ ನಾವು ಕೆಲಸ ಮಾಡೋಕ್ಕಾಗಲ್ವೇನೋ ಅನ್ನುವಂಥದ್ದು. ನಾನು ಎಂಟರ್ಟೈನ್ಮೆಂಟ್ ಇಂಡಸ್ಟ್ರಿಯ ಬಹಳ ಹತ್ತಿರ ಹೋಗಿ ಬಂದಂಥವಳು. ಅಂದರೆ ನಿರೂಪಣೆ ಅಂತಂದರೆ ಅದೊಂದು ಎಂಟರ್ಟೈನ್ಮೆಂಟ್ ಇಂಡಸ್ಟ್ರಿಯ ಒಂದು ಮೇಜರ್ ಭಾಗ. ಆದರೆ ಅದರ ಫುಲ್ ಫ್ಲೆಜ್ಡ್ ಭಾಗ ಅಂತೂ ಖಂಡಿತ ಅಲ್ಲ. ಎಂಟರ್ಟೈನ್ಮೆಂಟ್ ಇಂಡಸ್ಟ್ರಿಯ 100% ಭಾಗ ಅನ್ನುವಂಥದ್ದು ನೀವು ಮೈನ್ ಸ್ಕ್ರೀನಲ್ಲಿ ಇರ್ತೀರಾ ಅನ್ನೋದಾದರೆ, ಆನ್ ಸ್ಕ್ರೀನಲ್ಲಿ ಇರ್ತೀರಾ ಅನ್ನೋದಾದರೆ ಇಟ್ಸ್ ಆ್ಯಕ್ಟಿಂಗ್. ನನಗೆ ಅದನ್ನು ಮಾಡುವಂಥ ಧೈರ್ಯ ನನಗಿರಲಿಲ್ಲ. ಸಮಾಜ ನನ್ನನ್ನು ಅಕ್ಸೆಪ್ಟ್ ಮಾಡುತ್ತಾ ಇಲ್ವಾ, ನಾನು ವಿಲ್ ಐ ಬಿ ರಿಸೀವಬಲ್ ಅನ್ನುವಂಥದ್ದು. ಆ್ಯಂಡ್ ಕೆಲವೊಂದಿಷ್ಟು ಫ್ಯಾಷನ್ ಇಂಡಸ್ಟ್ರಿಯ ಕರಾಳ ದಿನಗಳನ್ನ ನಾನು ನೋಡಿದ್ದೆ. ಆ್ಯಂಡ್ ಐ ವಾಸ್ ನಾಟ್ ರೆಡಿ ಫಾರ್ ಇಟ್. ಇವತ್ತಿನ ದಿನ ನಾನು ಕೇಳಿದ್ರೆ ಇಟ್ಸ್ ಎ ಡಿಫ್ರೆಂಟ್ ಸ್ಟೋರಿ. ಇವತ್ತು ನಾನು ವಿತ್ ಆಲ್ ಡ್ಯೂ ರೆಸ್ಪೆಕ್ಟ್ಸ್ ಟು ಬೋತ್ ದ ಇಂಡಸ್ಟ್ರೀಸ್, ಫ್ಯಾಷನ್ ಇಂಡಸ್ಟ್ರಿ ಆ್ಯಂಡ್ ಸಿನಿಮಾ ಇಂಡಸ್ಟ್ರಿ ಫಾರ್ ದಟ್ ಮ್ಯಾಟರ್. ಬಟ್ ಅವತ್ತಿನ ದಿನ ನನಗೆ ಆ ಕರಾಳತೆಯನ್ನು ಅರಗಿಸ್ಕೊಳ್ಳುವಂತಹ ಶಕ್ತಿ ನನಗಿರಲಿಲ್ಲ. ಎಲ್ರಿಗೂ ಆಗುತ್ತೆ ಅಂತಲೂ ಏನಿಲ್ಲ, ಅಥವಾ ವಿಲ್ ಐ ಬಿ ಎಕ್ಸೆಪ್ಟೆಡ್ ಅನ್ನೋವಂಥ ಒಂದು ದೊಡ್ಡ ಕ್ವೆಶ್ಚನ್ ಮಾರ್ಕ್ ನನಗಿತ್ತು. ಸೊ ನನಗೆಲ್ಲೋ ಅದೊಂದು ಗ್ರೇ ಏರಿಯಾ ಆಗಿ ಉಳಿದ್ಬಿಡ್ತು. ತುಂಬ ದೊಡ್ಡ ಆಫರ್ ಬಂದಿತ್ತು ನನಗೆ ಆ್ಯಕ್ಚುಲಿ ಆ ಟೈಮಲ್ಲಿ. ಆಗಷ್ಟೇ ಅವತ್ತಿನ ಬಿಂದ್ಯಾ, ನಾವು ಎಲ್ಲ ಟ್ಯೂಷನ್ ಮೇಟ್ಸು, ಇವಾಗ ರಚಿತನ, ಸೊ ಲಾಂಚ್ ಆಗಿದ್ರು ಒಂದು ಸೀರಿಯಲ್ ಮೂಲಕ. ಸೊ ನನಗೆ ನೀವು ಟ್ಯೂಷನ್ ಮೇಟ್ಸಾ? ಹೌದು. ಯಾವ ಸಬ್ಜೆಕ್ಟು? ಬಹುಶಃ ಮ್ಯಾಥ್ಸ್ ಅನಿಸುತ್ತೆ. ಓಕೆ. 10th ಪಿ ಯು ಸಿಯಲ್ಲಿ ಅವ್ರು ಕಾಮರ್ಸ್ ತೊಗೊಂಡಿದ್ರು, ನಾನು ಸೈನ್ಸ್ ತೊಗೊಂಡಿದ್ದೆ. ಬಟ್ ಒಂದು ಕಾಮನ್ ಇದಕ್ಕೆ ನಾವು ಹೋಗ್ತಾ ಇದ್ವಿ. ಅವಾಗಿನ ಅವ್ರ ಆಕೆ ಅವಾಗೇನೋ ಡಾನ್ಸರು, BMS. ಆ್ಯಂಡ್ ನನ್ನ ಭಾಳ ಕ್ಲೋಸ್ ಸ್ಕೂಲ್ ಫ್ರೆಂಡು ಬಿಂದ್ಯಾ, ಅಂದರೆ ಇವತ್ತಿನ ರಚಿತರಾಮ್ ಇಬ್ಬರು ಕೂಡ ಕ್ಲಾಸ್ಮೇಟ್ಸು, BMS ಕಾಲೇಜಲ್ಲಿ ಓದ್ತಾ ಇದ್ದಂಥದ್ದು. ಸೊ ನಾನು ನನ್ನ ಸ್ಕೂಲ್ ಫ್ರೆಂಡು, ನಾನು ಅವಳೆಲ್ಲ ತುಂಬ ಕ್ಲೋಸ್ ಫ್ರೆಂಡ್ಸು, ಭಾಳ ಹತ್ತಿರದ ಮನೆಯಲ್ಲಿ ಇದ್ದಂಥವ್ರು, ಗಂಟೆಗಟ್ಟಲೆ ಹೊತ್ತು ನಾವು ಜೊತೆಗೆ ಸಮಯ ಕಳೆದಂಥವ್ರು. ಸೊ ಹಾಗೆ ನನಗೆ ಬಿಂದ್ಯಾ ನನಗೆ ಪರಿಚಯ. ಆ್ಯಂಡ್ ನಮಗೇನು ಮ್ಯಾಥ್ಸ್ ಸೈನ್ಸಿಗೆ ಹೇಳ್ಕೊಡ್ತಿದ್ರು, ಅವರು ಒನ್ ಆಫ್ ದ ಸಬ್ಜೆಕ್ಟ್ಸ್ ಆ ಟ್ಯೂಷನಲ್ಲಿ ಹೋಗಿ ಟೀಚ್ ಮಾಡ್ತಾ ಇದ್ದಂಥದ್ದು. ಸೊ ಎಷ್ಟೋ ಸತಿ ಕ್ಲಾಸಸ್ನ ಕಂಬೈನ್ ಮಾಡ್ತಿದ್ರು, ಹಾಗೆ ಮಾಡ್ತಾಯಿದ್ದಿದ್ದು. ನನಗೆ ಯಾವಾಗ ತುಂಬ ಒಡನಾಟ ಇದೆ ಅಂತ ಏನಿಲ್ಲ, ಬಟ್ ಟ್ಯೂಷನ್ ಮೇಟ್ಸ್ ನೋಡಿ ಮಾಡಿ ಮಾತಾಡಿ ಪರಿಚಯ. ಸೊ ಹಾಗೆ ನಾನು ಆಕೆ ನಡೆದು ಬಂದ ಹಾದಿಯನ್ನು ನಾನು ನೋಡಿದ್ದೆ ಎಸ್ಪೆಷಲಿ. ಹಾಗೆ ನನಗೆ ಹೇಳಿದರು ಕೂಡ, ನಂದು ಪ್ರೊಡಕ್ಷನ್ ಹೆಡ್ಡು ಆವಾಗ ಅವರು ಚಾನಲಲ್ಲಿ, ಅವ್ರು ಹೇಳಿದರು ನನಗೆ ಈ ಥರ ಮಾಡ್ಬೋದು ಬನ್ನಿ ಅಂತ. ಆ ಆಪ್ಷನ್ ಇತ್ತು ನನಗೆ ಅವಾಗ. ಬಟ್ ಸಂಭವ ನಾನು ಅದಕ್ಕೆ ಧೈರ್ಯ ಮಾಡಲಿಲ್ಲ ಅವತ್ತಿನ ದಿನ. ಆ್ಯಂಡ್ ಮತ್ತೆ ನಾನು ಅಲ್ಲೆಲ್ಲೋ ಹೋಗಿ ಅದನ್ನು ಅರ್ಧಕ್ಕೆ ಬಿಟ್ಟು ಮತ್ತೆ ವಾಪಸ್ ಬರೋಕ್ಕೆ ನಾನು ರೆಡಿ ಇರಲಿಲ್ಲ. ಈಗ ಬಂದುಬಿಟ್ಟಿದ್ದೀನಿ, ಬಟ್ ಡೆಲ್ಲಿಲೇ ಇರಬೇಕು, ಏನೋ ಒಂದು ಕಂಪ್ಲೀಟ್ ಮಾಡಬೇಕು ಅನ್ನೋದೊಂದು ನನಗೆ ಇತ್ತು. ಸೊ ಆಯಿತು, ಏನು ಮಾಡೋದು ಗೊತ್ತಿಲ್ಲ. ದಿನಗಳು ಉರುಳ್ತಾ ಇದೆ, ಬ್ಯಾಂಕ್ ಬ್ಯಾಲೆನ್ಸ್ ಅಂತೂ ಫುಲ್ ಇಲ್ಲ ಹೋಗಿದೆ. ಹೇಗೆ ಇದ್ದ ಮನೇನ ಬದಲಾಯಿಸಿದೆ, ಇನ್ನೊಂದು ಚಿಕ್ಕ ಮನೆಗೆ ಹೋದೆ, ಸೊ ಅಲ್ಲಿಂದ ದೂರ ಇರೋವಂಥ ಮನೆಗೆ ಹೋದೆ, ಒಂದು 8,000 ಬಾಡಿಗೆಗೆ ಹೋದೆ. ಎಲ್ಲ ಹೈ ಬಜೆಟ್ ನೋಡ್ತಾರೆ, ನೀವು ಬರ್ತಾ ಲೋ ಬಜೆಟ್ ಆಗಿಬಿಟ್ರಲ್ಲ. ಹಂಗೆ ಅಂತಂದರೆ ಲೈಫ್ ಸ್ಟೈಲ್ ಮುಂಚೆ ಕಡಿಮೆ ಏನಾರು ಸ್ಪೆಂಡ್ ಎಲ್ಲ ಫ್ಯೂಚರ್ ಮೇಲೆ ನನ್ನ ಲೈಫಲ್ಲಿ ಹೆಂಗೆ ಅಂತಂದರೆ ಹಿಂಗೆ ಹೋಗಿ ಹೋಗ್ತಾ ಇರ್ತೀನಿ. ಇನ್ನೇನು ಹಿಂಗೆ ಹೋಗಬೇಕು ಅನ್ಕೋತೀನಿ, ಹಿಂಗೆ ಬರ್ತೀನಿ, ಹಿಂಗಿಂದ ಇಲ್ಲಿಗೆ ಬರಲ್ಲ, ಹಿಂಗಿಂದ ಹಿಂಗೆ ಹೋಗ್ತೀನಿ. ದಟ್ಸ್ ಹೌ ಇಟ್ಸ್ ಬೀನ್ ದ ಪ್ಯಾಟರ್ನ್ ಆ್ಯಕ್ಚುಲಿ. ಸೊ ನಾನು ಇಲ್ಲ, ಬಹುಶಃ ಹೀಗೆ ಇದ್ದರೆ ಆಗೋದಿಲ್ಲ ಅಂತ ಹೇಳಿ ಸಂವೇರ್ ಅದೇ ವರ್ಷದ ಸೆಪ್ಟೆಂಬರ್ ಅಕ್ಟೋಬರ್ ಅಷ್ಟೊತ್ತಿಗೆ ಏನಾದರೂ ಮಾಡಬೇಕು ಅಂತ. ಅದೇ ಟೈಮಿಗೆ ನಾನು ಆಗಲೇ ಹೇಳ್ತೇನೆ ನಿಮಗೆ, ಒಂದು ನ್ಯೂಸ್ ನೆಟ್ವರ್ಕನ್ನು, ನಾನು ಒಂದು ಜರ್ನಲಿಸ್ಟ್ ನೆಟ್ವರ್ಕನ್ನು ನಾನು ಬಿಲ್ಡ್ ಮಾಡಿದ್ದೆ ಅಂತ. ಜನಶ್ರೀ ಚಾನಲ್ಲಿಗೆ ಆವಾಗ ಅಲ್ಲಿನ ರಿಪೋರ್ಟರ್ ಚೇಂಜ್ ಆಗಬೇಕು ಅಂತ ಏನೋ ಒಂದು ಮಾತುಕತೆ ನಡೀತಾ ಇರುತ್ತೆ. ಅವ್ರು ಬೆಂಗಳೂರಿಗೆ ಶಿಫ್ಟ್ ತೊಗೋತಾ ಇರ್ತಾರೋ ಏನೋ. ಅದೊಂದು ಪೀಕ್ ಕಾವೇರಿ ಗಲಾಟೆ ಸಮಯ. ಆಗ ನನಗೆ ಅಲ್ಲಿಂದ ನನಗೆ ಗೊತ್ತಾಗುತ್ತೆ, ಜನಶ್ರೀಯಲ್ಲಿ ಆಗ ಅನಂತ ಚಿನಿವರ್ ನನ್ನ ಜರ್ನಲಿಸಮ್ ಗುರುಗಳು, ಮತ್ತು ರುದ್ರಪ್ಪ ಸರ್ ಅಂತ.
ಸೊ ಇಬ್ಬರು ಕೂಡ ಜನಶ್ರೀನ ಟೇಕ್ ಓವರ್ ಮಾಡಿರ್ತಾರೆ ಮತ್ತೆ ವಾಪಸ್ ಬಂದು, ಮುಂಚೆ ಅವರೇ ಜನಶ್ರೀನ ಲಾಂಚ್ ಮಾಡಿರ್ತಾರೆ, ಅದಾದ ನಂತರದೆಲ್ಲ ಸುವರ್ಣಗೆ ಹೋಗಿ ಮತ್ತೆ ವಾಪಸ್ ಅಲ್ಲಿಗೆ ಬಂದಿರ್ತಾರೆ. ಆ ಸಂದರ್ಭದಲ್ಲಿ ಒಂದು ಅವಕಾಶ ಸಿಗುತ್ತೆ. ಸೊ ಡೆಲ್ಲಿಯಿಂದ ಯಾರಾದರೂ ಆಗಿನ್ನೂ ಅಂದರೆ ಸ್ಟ್ರಗಲಿಂಗ್ ಡೇಸ್ ಅವಾಗ, ಮತ್ತು ರಿವ್ಯಾಂಪ್ ಆಗಬೇಕಾದಾಗ ಜನಶ್ರೀ, ನಾನು 1 ತಿಂಗಳ ಕಾಲ ಅಲ್ಲಿ ಕೆಲಸ ಮಾಡ್ತೀನಿ ಅಂತ ಹೇಳಿ ತಗೋತೀನಿ. ಅಂದರೆ ಯಾವ ಸಬ್ಜೆಕ್ಟ್ ಬಗ್ಗೆ? ಇವಾಗ ಒಂದು ಮೆಟ್ರೋನ, ತಿಂಗಳು ಕ್ರೈಮ್, ಪೊಲಿಟಿಕಲ್ ಏನಿಲ್ಲ, ಡೆಲ್ಲಿಲಿ ಮೆಟ್ರೋ, ಕ್ರೈಮು, ಪೊಲಿಟಿಕಲು ಅಂತೆಲ್ಲ ಏನಿರಲ್ಲ. ಎಲ್ಲ ಜಗತ್ತಿನ ಸೂರ್ಯನ ಅಡಿ ಬರುವಂತಹ ಎಲ್ಲ ವಿಚಾರದ ಬಗ್ಗೆನೂ ನೀವು ರಿಪೋರ್ಟಿಂಗ್ ಮಾಡಬೇಕು. ನೀವು ಡೆಲ್ಲಿಲಿದ್ದರೆ ಹೇಗೆ UPSCಲಿ ನೀವು ಸೂರ್ಯನ ಅಡಿಯಲ್ಲಿ ಬರುವಂಥ ಎಲ್ಲ ವಿಚಾರಗಳು ನಿಮಗೆ ಗೊತ್ತಿರಬೇಕು, ದೆಹಲಿಯಲ್ಲೂ ಅಷ್ಟೇ. ಫ್ಯಾಷನ್ ಎಲ್ಲ ಎವ್ರಿಥಿಂಗ್. ಸೊ ನಾನು ಬಟ್ ಆವಾಗ ನನಗೆ ದೆಹಲಿಗೆ ಕೆಲಸ ಮಾಡೋದಕ್ಕೆ ನನಗೆ ಅವಕಾಶ ಇರೋದಿಲ್ಲ. ಕೇವಲ ಆ ಕ್ರೈಸಿಸ್ ನಡೀತಾ ಇರುತ್ತೆ, ಅವ್ರಿಗೆ ಸದ್ಯಕ್ಕೆ ಇಮಿಡಿಯೇಟಾಗಿ ಯಾರೋ ಒಬ್ಬರು ಅಲ್ಲಿಂದ ರಿಪೋರ್ಟ್ ಮಾಡೋಕ್ಕೆ ಯಾರೋ ಒಬ್ಬರು ಅವ್ರಿಗೆ ಬೇಕಾಗ್ತಾರೆ. ಅಟ್ ದ ಸೇಮ್ ಟೈಮ್ ನನಗೂ ಏನೋ ಒಂದು ದಾರಿ ಸಿಗುತ್ತಾ ಅನ್ನೋದಿರುತ್ತೆ. ಅದು ಜಸ್ಟ್ ಒಂದು 15ರಿಂದ 20 ದಿನದ ಒಂದು ಸದ್ಯಕ್ಕೆ ಆಯಿತು ನೋಡೋಣ ಅಂತ ಅವರು, ನೋಡ್ತೀನಿ ಏನಾಗುತ್ತೋ ಅಂತ ನಾನು. ಒಂದು 15-20 ದಿನದ ಒಂದು ಕೈಂಡ್ ಆಫ್ ಅಪ್ಡೇಟು, ಕಾಂಟ್ರಾಕ್ಟ್ ಅಷ್ಟೇ, ಅದು ಇನ್ನೇನಿಲ್ಲ. ಆ್ಯಕ್ಚುಲಿ ನೀವು ಅಲ್ಲಿ ರಿಪೋರ್ಟಿಂಗ್ ಅಂತ ಹೇಳಿದರೆ ಏನೋ ಆನ್ ಫ್ರೇಮ್ ಬರ್ತಾ ಇದ್ರೆ ಜಸ್ಟ್ ಏನೋ ಸ್ಕ್ರಿಪ್ಟ್ ಕಳಿಸ್ಬೇಕಿತ್ತ, ಹೇಗೆ ಏನು? ಇಲ್ಲ, ಆನ್ ಫ್ರೇಮ್ ಬರ್ತಿದೆ. ಮೈಕು, ಕ್ಯಾಮ್ರಾಮ್ಯಾನ್, ಕ್ಯಾಮ್ರಾ. ಫಸ್ಟ್ ಟೈಮ್ ನಾನು ಸುಪ್ರೀಂ ಕೋರ್ಟ್ ID ಮಾಡಿಸ್ಕೊತೀನಿ. ಇದು ಕಾವೇರಿ ದೊಡ್ಡ ಗಲಾಟೆ ನಡೀತಾ ಇರುತ್ತೆ ಅವಾಗ, ಹೋಗ್ತೀನಿ. ಆ್ಯಂಡ್ ಅದು 20 ದಿನಕ್ಕೆ ಅಂತ ಅಂದ್ಕೊಳ್ಳೋದು ಆಲ್ಮೋಸ್ಟ್ 1 ತಿಂಗಳ ತನಕ ಎಳೆಯುತ್ತೆ. ಅಲ್ಲ, ಎಂಡ್ ಬೈಟು, ಇಂಟ್ರೋ ಎಲ್ಲ ತೊಗೋಬೇಕಾಗಿರುತ್ತೆ. ಹೌದು, ಅಯ್ಯೋ, ಅದು ಬೇರೆ, ನಿರೂಪಣೆ ಶೈಲಿನೇ ಬೇರೆ ಇರುತ್ತೆ. ಇದು ರಿಪೋರ್ಟಿಂಗೇ ಬೇರೆ. ರಿಪೋರ್ಟಿಂಗು ನಾನು ನಿರೂಪಣೆ ಶೈಲಿಯಲ್ಲೇ ಮಾಡಿದ್ದು ಸ್ಟಾರ್ಟಿಂಗು. ಯಾವ ರಿಪೋರ್ಟಿಂಗ್ ಎಲ್ಲ ನನಗೆ ಗೊತ್ತೇ ಇಲ್ಲ. ಆ್ಯಂಡ್ ಏನು ಅಂತಂದರೆ, ನಾನು ಹೇಳಿದ್ನಲ್ಲ, 1 ವರ್ಷದ UPSC ತಯಾರಿ ನನಗೆ ಅಗಾಧವಾದಂಥ ಒಂದು ಜ್ಞಾನವನ್ನು ಕೊಟ್ಟಿರುತ್ತೆ. ನನಗೆ ಏನು ಅಂತಂದರೆ, ಏನೇನು ಗೊತ್ತಿದೆ ಕ್ಯಾಮ್ರಾ ಮುಂದೆ ಹೋಗಿ ಮಾತಾಡೋದಷ್ಟೇ ಗೊತ್ತಿರೋದು ನನಗೆ. ಸೊ ಓಕೆ, ಪರವಾಗಿಲ್ಲ, ಏನೋ ಕಾವೇರಿ ಎಲ್ಲಿಂದ ಶುರುವಾಯಿತು, ಕಾವೇರಿ ಎಲ್ಲಿಗೆ ಎಂಟಾಗುತ್ತೆ, ನಮ್ಮ ಮತ್ತು ತಮಿಳುನಾಡಿನ ಮಧ್ಯೆ ಏನು ಸಮಸ್ಯೆ, ಇದಕ್ಕೆ ಬೇರೆ ಬೇರೆ ರಾಜ್ಯಗಳು ಏನು ಹೇಳ್ತವೆ, ಸುಪ್ರೀಂ ಕೋರ್ಟ್ ಏನು, ವಾಟರ್ ಟ್ರಿಬ್ಯುನಲ್ ಏನು ಹೇಳುತ್ತೆ, ನಮ್ಮ ಕಡೆ ಲಾಯರ್ ಯಾರು, ಇವ್ರ ಕಡೆ ಲಾಯರ್ ಯಾರು, ಇಷ್ಟೇ. ಸೊ ಇದೆಲ್ಲ ಒಂದಿಷ್ಟು ಬೇಸಿಕ್ ಸೆಗ್ಮೆಂಟ್ ಇದೆ. ಆ್ಯಂಡ್ ಅವಾಗ ಇನ್ನೊಂದು ಏನು ಅಂತಂದರೆ, ಅಂಥ ಸಂದರ್ಭದಲ್ಲಿ ನಾವು ಏನು ಹೇಳಿದ್ರು ಜನ ನೋಡ್ತಾರೆ. ಬಿಕಾಸ್ ದ್ಯಾಟ್ಸ್ ದ ಪೀಕ್ ಟೈಮ್. ಈ ಕೋವಿಡ್ ಟೈಮಲ್ಲಿ ನೀವು ಏನು ಹೇಳಿದ್ರು ಕೋವಿಡ್ ಬಗ್ಗೆ ಜನ ನೋಡ್ತಿದ್ರಲ್ಲ, ಅದು ಕಾವೇರಿ ಅಂಥ ಪೀಕ್ ಟೈಮ್. ಅದು ಹೋರಾಟ ಕಾವೇರಿಗಾಗಿ ಹೋರಾಟ ಅಂತ ಹೇಳ್ತಿದ್ದವರು ಇವಾಗ ಹೋರಾಟ ಮಾಡಿದವರು. ಎಕ್ಸಾಕ್ಟ್ಲಿ. ಅನ್ಕೊಂಡಿರಲಿಲ್ಲ. ಬಟ್ ಏನು ಅಂತಂದರೆ, ನನಗೆ ಆ ಸಮಯಕ್ಕೆ ನನಗೇನೋ ಐ ಆಮ್ ಸ್ಟ್ಯಾಂಡಿಂಗ್ ಸಮ್ವೇರ್ ಅಂತ ನನಗೆ ಅನ್ನಿಸ್ಬೇಕಿತ್ತು. ಅದಕ್ಕೋಸ್ಕರ ಆಯಿತು ಅಂತ ಒಪ್ಕೊಂಡೆ. ಮುಂದೆ ಅದನ್ನ ನಾನು ಎಲ್ಲಿಗೆ ಕರ್ಕೊಂಡು ಹೋಗುತ್ತೆ ಅನ್ನೋ ಐಡಿಯಾ ನನಗಿರಲಿಲ್ಲ, ಅಥವಾ ನಾನು ಅದ್ರ ಬಗ್ಗೆ ಯೋಚನೆನೂ ಮಾಡಿಲ್ಲ. ನನಗಿನ್ನೂ ನೆನಪಿದೆ, ನನ್ನ ಡಿಗ್ರಿ ಮುಗಿದ ಒಂದು 3-4 ದಿನಕ್ಕೆ ನನ್ನ ಸ್ನೇಹಿತರಾದಂಥ ರಾಘವೇಂದ್ರ ಕಾಂಚನ್ ಅಂತ ಸುವರ್ಣ ನ್ಯೂಸಲ್ಲಿ ಅವಾಗ ಕೆಲಸ ಮಾಡ್ತಿದ್ರು. ಆಗ ಅವರು ಆ್ಯಂಕರಾಗಿ ಕೆಲಸ ಮಾಡ್ತಿದ್ರು. ಅವರು ಬಂದು ಹೇಳಿದ್ರು, ಅವರು ನಮಿತಾ ಜೈನ್ ಎಲ್ಲ ಭಾಳ ಒಳ್ಳೆ ಪರಿಚಯ ನನಗೆ. ನಮ್ಮಲ್ಲಿ ಅವರು ಒಂದು ಆ್ಯಂಕರ್ ಪೋಸ್ಟ್ ಖಾಲಿ ಇದೆ, ನೀನು ಬಂದುಬಿಡು ಅಂತ. ನಾನು ಹೇಳಿದ್ದೆ, ಅಲ್ಲ, 40,000 ರೂಪಾಯಿ ಸಂಬಳಕ್ಕೆ TV ಮುಂದೆ ಕೂತ್ಕೊಂಡು ಬೆಳಗಿಂದ ಸಂಜೆ ತನಕ 4 ನ್ಯೂಸ್ ಓದೋದಕ್ಕೆಲ್ಲ ನಾನು ಇರೋದು, ನಾನು ಬರಲ್ಲ ಅಂತ ಭಾಳ ದಿಮಾಕಲ್ಲಿ ಹೇಳಿದ್ದೆ ನನಗೆ. ಆದರೆ ಅದೇ ನನಗೆ ಮುಂದಿನ ದಾರಿ ತೋರಿಸುತ್ತೆ ಅಂತ ನಾನು ಖಂಡಿತವಾಗ್ಲೂ ಅಂದ್ಕೊಂಡಿರಲಿಲ್ಲ. ದಟ್ ವಾಸ್ ಐ ಥಿಂಕ್ 2013ರಲ್ಲಿ ನಾನು ಈ ಮಾತು ಹೇಳಿದ್ದು. ಎಕ್ಸಾಕ್ಟ್ 3 ವರ್ಷ ಫಾರ್ವರ್ಡ್ ಮಾಡಿದ್ರೆ ಅದೇ ಮೈಕ್ ಇಟ್ಕೊಂಡು ನಾನು ನಿಂತಿದ್ದೀನಿ. ಸಂಬಳ ಅದಕ್ಕಿಂತ ಜಾಸ್ತಿ ಇತ್ತಾ, ಕಡಿಮೆ ಇತ್ತಾ? 25,000 ರೂಪಾಯಿ ಕೊಟ್ಟರು ಅವರು ನನಗೆ. ಆ ಒಂದು 40 ದಿನ ನಡೀತದೆ, 35-40 ದಿನ ನಡೀತು. ಒಂದು 20 ದಿನ ಅಂತ ಅಂದ್ಕೊಂಡಿದ್ವಿ, ಬಟ್ ಅದು ಎಕ್ಸ್ಟೆಂಡ್ ಆಗ್ತಾ ಹೋಯಿತು, ಕೇಸ್ ಮುಂದಾಗ್ತಾ ಹೋಯಿತು, ಗಲಾಟೆನಿರಲಿಲ್ಲ. ಆಮೇಲೆ ನನಗೆ ಐ ಅಂಡರ್ಸ್ಟುಡ್, ಓಕೆ, ಎಲ್ಲಿರಬೇಕು ಅಂತ ಈ ಕೆಲಸ ಮಾಡ್ಬೋದು ನಾನು ಬಹುಶಃ ಅಂತ ನನಗೆ ಅವಾಗ. ಅಂದರೆ ನಿಮಗೆ ತಿಂಗಳಿಗೆ 25,000 ಕಡಿಮೆ ಆಯ್ತು ಅನ್ನಿಸ್ನಿಲ್ವಾ? 50 ಇಲ್ಲ, ನನಗೆ ನಾನು ದೆಹಲಿಯಲ್ಲಿ ಉಳ್ಕೊಳ್ಳೋದಕ್ಕೆ ನಾನು ಯಾವ ಕಾಂಪ್ರಮೈಸಿಗೆ ಬೇಕಿದ್ರು ರೆಡಿ ಇದೆ ಅವತ್ತಿಂದ. ಒಟ್ಟಿಗೆ ರಾಜಧಾನಿ ಬಿಟ್ಟು ಬರಬಾರ್ದು, ರಾಷ್ಟ್ರದ ರಾಜಧಾನಿಯಲ್ಲಿ ಸ್ವಾತಿ ಹೆಸರು ರಾರಾಜಿಸ್ಬೇಕು ಅಂತ ಹೇಳಿದರೆ ಏನೇ ಕಷ್ಟ ಬಂದರೂ ಮಾಡ್ಲಿಕ್ಕೆ ರೆಡಿ ಇದ್ರಿ? ನಾನು ರೆಡಿ ಇದ್ದು. ಅಂದರೆ ನನಗೆ ಇಷ್ಟ ಆಯ್ತಾ ಅದಲ್ಲಿ? ತಿಂಗ್ಳಿಗೆ 1,000 ರೂಪಾಯಿ ಉಳಿಸ್ತಾ ಇದ್ದ ನನಗೆ, ಅಂದರೆ ನನ್ನ ಕೈಯಲ್ಲಿ 1,000 ರೂಪಾಯಿ ಉಳಿತಾ ಇದ್ದವಳಿಗೆ 25,000 ರೂಪಾಯಿ ನನ್ನ ಕೈಗೆ ಬಂದ ದಿನಗಳಲ್ಲಿ ನಾನು ತಿಂಗಳಿಗೆ 1,00,000 ನೋಡಿದ್ದಂಥ ದಿನಗಳು ಇದೆ. ಅದಾದ ನಂತರದಲ್ಲಿ 1,000 ರೂಪಾಯಿ ಕೈಯಲ್ಲಿ ಇಟ್ಕೊಂಡು ಎಷ್ಟೋ ದಿನ ತಿನ್ನಕ್ಕೆ ಊಟ ಇಲ್ಲದೆ, ಕೇವಲ ಒಂದು ಪ್ಲೇಟ್ ಇಡ್ಲಿ ತಗೊಂಡು ಬೆಳಗ್ಗೆ ಅರ್ಧ, ರಾತ್ರಿ ಅರ್ಧ, ಮಧ್ಯಾಹ್ನ ಅರ್ಧ ಇಡ್ಲಿ ತಿಂದ್ಕೊಂಡು
ಬದುಕಿದಂಥ ದಿನಗಳು ಇದೆ.